ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಲಿನ ದರ ಹೆಚ್ಚಾಗಿಲ್ಲ, ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗಿದೆ. ಹೆಚ್ಚಾಗಿರೋ ಹಾಲನ್ನ ನಾನೇನು ಚೆಲ್ಲೋಕಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಮೊದಲ ಕೇಸ್ನಲ್ಲೇ ಪ್ರಜ್ವಲ್ ರೇವಣ್ಣಗೆ ಶಾಕ್. ಹೊಳೆನರಸೀಪುರ ಪ್ರಕರಣದ ಜಾಮೀನು ಅರ್ಜಿ ವಜಾ. ಹೈ ಟೆನ್ಷನ್ನಲ್ಲಿ ಮಾಜಿ ಸಂಸದ. ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಮದ್ಯಪಾನದ ಮೋಜು ಮಸ್ತಿಗೆ ಬ್ರೇಕ್. ತಾಲೂಕಿನ ಗೌರವ ಉಳಿವಿಗೆ ಎಲ್ಲರ ಸಹಕಾರ ಅಗತ್ಯ. ಶಾಸಕ ಸಿಮೆಂಟ್ ಮಂಜು ಮನವಿ. ಹಾಲಿನ ದರ ಹೆಚ್ಚಾಗಿಲ್ಲ, ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ವರ್ಷ ಇದೇ ಅವಧಿಯಲ್ಲಿ 90 ಲಕ್ಷ ಲೀಟರ್ ಹಾಲಿನ ಉತ್ಪಾದನೆ ಇತ್ತು. ಈ ವರ್ಷ 99 ಲಕ್ಷ ಲೀಟರ್ ಆಗಿದೆ. ಇದರಿಂದಾಗಿ ರೈತರಿಂದ ಹೆಚ್ಚುವರಿ ಹಾಲು ಬೇಡ ಎನ್ನಲು ಸಾಧ್ಯವಿಲ್ಲ. ಮಾರುಕಟ್ಟೆಯ ವ್ಯವಸ್ಥೆ ಮಾಡಬೇಕು. ಇದೇ ಕಾರಣಕ್ಕೆ ಅರ್ಧ ಲೀಟರ್ ಪ್ಯಾಕ್ನಲ್ಲಿ 50 ml ಹೆಚ್ಚಿಗೆ ಕೊಟ್ಟಿದ್ದೇವೆ. 50 ml ಹಾಲಿಗೆ 2 ರೂ 10 ಪೈಸೆ ಆಗುತ್ತದೆ. ಅದಕ್ಕೆ 2 ರೂ ಮಾಡಿದ್ದೇವೆ. ಇದು ಹೇಗೆ ಬೆಲೆ ಏರಿಕೆ ಆಗುತ್ತದೆ? ಬಿಜೆಪಿಯವರು ಹೇಳ್ತಾರೆ ಎಂದು ನೀವು ಬೆಲೆ ಏರಿಕೆ ಆಗೋಯಿತು ಎಂದು ಬರೆಯುತ್ತೀರಾ? ಹೋಟೆಲ್ ಅವರು ಕಾಫಿ ಟೀ ಮಾಡೋರು ಬೆಲೆ ಹೆಚ್ಚಳ ಮಾಡಿದಾರಾ? ಕಾಫಿ ಟೀ ಬೆಲೆ ಹೆಚ್ಚಳ ಮಾಡಲು ಆಗುವುದಿಲ್ಲ. ಹಾಲಿನ ದರ ಹೆಚ್ಚಾಗಿಲ್ಲ, ಇನ್ನು 550 ml ಹಾಲು ತೆಗೆದುಕೊಳ್ಳಲೇಬೇಕಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಇನ್ನೇನು ಚೆಲ್ಲಲು ಆಗುತ್ತಾ ಎಂದು ಉತ್ತರಿಸಿದರು. ಎಲ್ಲಿ ಚೆಲ್ಬಿಡಕ್ಕದ್ದ ಹಾಲು ನಾನು ಯಾವನ ಅವನು ಹಾಲು ಚೆಲ್ಲಕ್ಕದ್ದ ಎಲ್ಲ ಭಯ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕದ್ದ ರೈತರಿಗೆ. ಹೌದು, ಕೊಂಡ್ಕೋಬೇಕಾದ್ರೆ ಮಾರಾಟ ಮಾಡಬೇಕಲ್ಲ, ಮಾರಾಟ ಆಗ್ಬೇಕಲ್ವೇನೆಯ? ಅದಕ್ಕೆ ನೋಡಪ್ಪ, ಈಗ ಮಾರಾಟಗಾರರು ತಕೊಳ್ಳೋರು ಇದ್ದಾರಲ್ಲ, ಕೊಳ್ಳೋರು ಇದ್ದಾರಲ್ಲ, ಅವ್ರಿಗೆ 500 ಮಿಲಿ ಕೊಡ್ತಿದ್ದದನ್ನ 550 ಕೊಡ್ತೀವಿ. 2 ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ ಅಷ್ಟೇ. ಗೊತ್ತಾಯ್ತು? ನಾಳೆ ಹೋಗುವಾಗ ಹೇಳ್ತೀನಿ. ಎಲ್ಲಿ ಚೆಲ್ಬಿಡಕ್ಕದ್ದ ಹಾಲು ನಾನು ಯಾವನ ಅವನು ಹಾಲು ಚೆಲ್ಲಕ್ಕದ್ದ ಎಲ್ಲ ಭಯ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕದ್ದ ರೈತರಿಗೆ. ಹೌದು, ಕೊಂಡ್ಕೊಳ್ಬೇಕು. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತನಾಗಿರುವ ಪ್ರಜ್ವಲ್ ರೇವಣ್ಣ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದು, ಆದರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೂನ್ 26ರಂದು ಅರ್ಜಿಯನ್ನು ವಜಾ ಮಾಡಿ ಆದೇಶ ಹೊರಡಿಸಿದೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಮೊದಲನೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದು, ಈ ಅರ್ಜಿ ವಿಚಾರಣೆ ನಡೆಸಿದ್ದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಆದೇಶವನ್ನು ಕಾಯ್ದಿರಿಸಿತು. ಆದರೆ ಇಂದು ವಿಶೇಷ ಕೋರ್ಟ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಪ್ರಜ್ವಲ್ ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ ರೇವಣ್ಣಗೆ ನಿರಾಸೆಯಾಗಿದೆ. ಇನ್ನು ಜಾಮೀನಿಗಾಗಿ ಪ್ರಜ್ವಲ್ ಹೈಕೋರ್ಟ್ ಮೆಟ್ಟಿಲೇರಬೇಕಿದೆ. ಮೊನ್ನೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದ್ದರಿಂದ ಪರಪ್ಪನಗ್ರಹಾರ ಜೈಲಿನಲ್ಲಿದ್ದ ಪ್ರಜ್ವಲ್ನನ್ನ 3ನೇ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದರು. ಅಲ್ಲದೆ ಬುಧವಾರ ಪ್ರಜ್ವಲ್ನನ್ನ ಹೊಳೆನರಸೀಪುರಕ್ಕೆ ಕರೆದೊಯ್ದು ಎಚ್ಡಿ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಿದ್ರು. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿರುವ ರೇವಣ್ಣರ ಚನ್ನಾಂಬಿಕಾ ನಿವಾಸದಲ್ಲಿ ಸ್ಥಳ ಮಹಜರು ಮುಗಿಸಿದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ ಕರೆದುಕೊಂಡು ಬೆಂಗಳೂರಿನತ್ತ ಹೊರಟಿದ್ದಾರೆ. ದೇಶದಲ್ಲಿ ಹೇರಿಕೆಯಾಗಿದ್ದ ತುರ್ತು ಪರಿಸ್ಥಿತಿ ಸಂದರ್ಭಕ್ಕೆ 50 ವರ್ಷವಾದ ಹಿನ್ನೆಲೆ ಅಂದಿನ ಹೋರಾಟದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1975 ಜೂನ್ 25ರಂದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ಇಂದಿಗೆ 49 ವರ್ಷ ಪೂರ್ಣಗೊಂಡು 50ನೇ ವರ್ಷ ಆರಂಭಗೊಳ್ಳುತ್ತಿದೆ. ಈ ನೆನಪಿಗಾಗಿ ಅಂದಿನ ಹೋರಾಟ ಜನಾಂದೋಲನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ. ಪ್ರಸ್ತುತ ದಿನಗಳಲ್ಲಿ ಹೋರಾಟದ ಅರಿವೇ ಇಲ್ಲದೆ ಹಣ, ಕುಟುಂಬ, ಜಾತಿ ಬಲದಿಂದ ರಾಜಕಾರಣಕ್ಕೆ ಬರುತ್ತಿರುವುದರಿಂದ ಜನರ ಪರ ಹೋರಾಟಗಾರರು ಮೂಲೆಗೆ ಸರಿಯುತ್ತಿದ್ದಾರೆ. ಆದ್ದರಿಂದ ಹೋರಾಟಗಾರರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಅಗತ್ಯವಾಗಿದೆ. ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಏಕಾಏಕಿ ಘೋಷಣೆ ಮಾಡಿದ 1971ರಂದು ಬಿಹಾರ ಸರ್ಕಾರ ಬಹುದೊಡ್ಡ ಭ್ರಷ್ಟಾಚಾರ ಮಾಡಿತ್ತು. ಅದರ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಅವರು ಹೋರಾಟ ರೂಪಿಸಿದ್ರು. ಅದು ಇಂದಿರಾ ಗಾಂಧಿ ಅವರವರೆಗೂ ವ್ಯಾಪಿಸಿತ್ತು. ಅದರ ಪ್ರತಿಫಲ 1975ರಲ್ಲಿ ನಿರ್ಣಾಯಕ ಸ್ಥಿತಿಗೆ ತಲುಪಿತು. ಆ ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ಸದಸ್ಯತ್ವ ರದ್ದುಗೊಳಿಸಿತ್ತು. ಆಗ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಅಸ್ತ್ರ ಪ್ರಯೋಗ ಮಾಡಿದ್ರು. ತಕ್ಷಣ ತುರ್ತು ಪರಿಸ್ಥಿತಿ ಹೇರಿಕೆಯಾಗಲಿಲ್ಲ. ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಯುದ್ಧ ನಡೆದ ಸಂದರ್ಭದಲ್ಲಿ ಹೇರಿಕೆ ಮಾಡಿ ರದ್ದುಗೊಳಿಸದೆ ಹಾಗೆ ಉಳಿಸಿಕೊಂಡಿದ್ದರು. ಆದರೆ 1975 ಜೂನ್ 25ರಂದು ಅದನ್ನ ಕಾರ್ಯಗತಗೊಳಿಸಿದ್ರು ಎಂದು ವಿವರಿಸಿದರು. 1975ರ ಜೂನ್ 25ರ ರಾತ್ರಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿತ್ತು.
ಆದರೆ ಈಗ 1924 ಅಂದರೆ 49 ವರ್ಷ ತುಂಬಿ 50ನೇ ವರ್ಷಕ್ಕೆ ಕಾಲಿಟ್ವಿ. ನಮಗೆ ಶ್ರೀಮತಿ ಇಂದಿರಾ ಗಾಂಧಿ ಏಕಾಏಕಿ ಅವರು ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಲಿಲ್ಲ. 1971 ತುಂಬ ಜನಕ್ಕೆ ಇಲ್ಲಿ ನಿಮ್ಗೆ ಗೊತ್ತಿಲ್ಲ, ಯಾಕೆಂದರೆ ಹುಟ್ಟದಲ್ಲೇ ಇರೋರು ಇದ್ದೀರಿ, ಕೆಲವರು ಮಾತ್ರ ಗೊತ್ತಿರೋರು ಇದ್ದೀರಿ. 1971 ನಿಮ್ಗೆ ಗೊತ್ತಿದೆ, ಗಫೂರ್ ಸರ್ಕಾರ ಬಿಹಾರ್ನಲ್ಲಿ ತುಂಬ ದೊಡ್ಡ ಭ್ರಷ್ಟಾಚಾರ ಮಾಡಿ ಸ್ವಜನ ಪಕ್ಷಪಾತ ಮಾಡಿದರು. ಆ ಕಾಲದಲ್ಲಿ ಅದರ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಅವರು ಹೋರಾಟ ಶುರು ಮಾಡಿದರು. ಆ ಹೋರಾಟದ ಮುಖಾಂತರ ಇಂದಿರಾ ಗಾಂಧಿಯವರ ಆಡಳಿತದ ವಿರುದ್ಧ ಒಂದು ಸೆಡ್ ಹೊಡೆಯುವಂಥ ಕೆಲಸ ನಡೀತು. ಸೊ ಆ ಸಂದರ್ಭದಲ್ಲಿ ನಡೆದಂಥ ಹೋರಾಟದ ಪ್ರತಿಫಲ 1975 ಅದು ನಿರ್ಣಾಯಕ ಸಂದರ್ಭ. ಅಂದರೆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ರೇಣುಕಾನಂದ, ಅರಸೀಕೆರೆ ಮಾಜಿ ಶಾಸಕ ಎಸ್ ಬಸವರಾಜು, ವಿಶಾಲಾಕ್ಷಮ್ಮ, ರೇಣುಕಾನಂದ, ಗಂಗಾಧರ್, ಸತ್ಯನಾರಾಯಣ ಗುಪ್ತಾ ಇದ್ದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸುವರು. ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್.ಡಿ. ದೇವೇಗೌಡರು ಉಪಸ್ಥಿತರಿರುವರು. ಜಯಂತಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಉದ್ಘಾಟಿಸುವರು. ಅಧ್ಯಕ್ಷತೆಯನ್ನ ಸ್ಥಳೀಯ ಶಾಸಕರಾದ ಎಚ್.ಪಿ. ಸ್ವರೂಪ್ರಕಾಶ್ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಅರಸೀಕೆರೆ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗಿಯಾಗಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ ಕೆ ಧರಣಿದೇವಿ, ಮೈಸೂರು ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ್, ಜಿಲ್ಲಾ ಕಸಾಪ ಅಧ್ಯಕ್ಷ ಡಾ ಎಚ್.ಎಲ್. ಮಲ್ಲೇಶ್ ಕೂಡ ಮೊದಲಾದವರು ಭಾಗಿಯಾಗಲಿದ್ದಾರೆ ಎಂದರು. ಇದೇ ವೇಳೆ ಪತ್ರಕರ್ತ ಹಾಗೂ ಲೇಖಕ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಗುರುರಾಜ್ ವಿಶೇಷ ಉಪನ್ಯಾಸ ನೀಡುವರೆಂದರು. ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯನ್ನು ಹಾಸನದ ನಗರದಲ್ಲಿ ನಾಳೆ ಮಾಡಬೇಕಾಗಿದೆ. ಇದರಲ್ಲಿ ಕೆಂಪೇಗೌಡರ ವಿಷಯದಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ತಾವೆಲ್ಲರೂ ಕೂಡ ದಯವಿಟ್ಟು ಹಾಸನದ ನಡೆಯೋದಕ್ಕೆ ಸಹಕಾರವನ್ನು ಕೋರ್ತೀನಿ. ಆ ವಿಷಯದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಲ್ಲೇಶ್ ಗೌಡರು ವಿವರವಾಗಿ ಮಾತಾಡ್ತಾರೆ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ನಾಡಪ್ರಭು ಅನ್ನುವಂಥ ಕೀರ್ತಿಗೆ ಭಾಜನರಾದಂತಹ ನಾಡಪ್ರಭು ಕೆಂಪೇಗೌಡರ ಜನ್ಮ ಜಯಂತಿ ನಾಳೆ ಜಿಲ್ಲಾಡಳಿತದ ವತಿಯಿಂದ ನಡೀತಾ ಇದೆ. ಜಿಲ್ಲಾಡಳಿತದ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು, ಸಂಘಟನೆಗಳು ಕೈ ಜೋಡಿಸಿ ಈ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ಆಯೋಜಿಸಬೇಕು ಅನ್ನುವಂತಹ ತೀರ್ಮಾನ ಮಾಡಿದ್ವಿ. ತಮಗೆ ಗೊತ್ತೇ ಇದೆ, ಕಳೆದ ಬಾರಿ ರಾಜ್ಯ ಮಟ್ಟದ ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಸ್.ಎಸ್. ರಘುಗೌಡ, ಜಿಲ್ಲಾ ಕಸಾಪ ಅಧ್ಯಕ್ಷ ಡಾ ಎಚ್.ಎಲ್. ಮಲ್ಲೇಶ್ ಕೂಡ, ನಗರಸಭೆ ಸದಸ್ಯ ನವೀನ್ ನಾಗರಾಜ್ ಇದ್ದರು. ಕೇವಲ 5.5 ತಿಂಗಳ ಆರ್ವಿ ಎಂಬ ಪುಟ್ಟ ಹೆಣ್ಣು ಕಂದಮ್ಮ 125ಕ್ಕೂ ಹೆಚ್ಚು ಚಿತ್ರಗಳನ್ನು ಗುರುತಿಸುವ ಮೂಲಕ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ನಿರ್ಮಿಸಿದ್ದಾಳೆ. ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೂಡಿಗೆರೆ ಮೂಲದ ನಗರದ ಚನ್ನಪಟ್ಟಣ ಬಡಾವಣೆಯಲ್ಲಿ ವಾಸವಾಗಿರುವ ಭರತ್ ಹಾಗೂ ರಂಜಿತಾ ದಂಪತಿ ಪುತ್ರಿ ಆರ್ವಿ 5.5 ತಿಂಗಳು ಇರುವಾಗಲೇ ಫಾಸ್ಟ್ ಕಾರ್ಡ್ನಲ್ಲಿರುವ ಹಣ್ಣು, ಪ್ರಾಣಿ, ಪಕ್ಷಿ ಸೇರಿ 125ಕ್ಕೂ ವಿವಿಧ ವಸ್ತುಗಳನ್ನು ಗುರುತಿಸಿ ದಾಖಲೆ ನಿರ್ಮಿಸಿದ್ದಾಳೆ. ಈ ಮೂಲಕ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಎಂಬ ಬಿರುದು ಪಡೆದುಕೊಂಡಿದ್ದಾಳೆ ಎಂದು ದಂಪತಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ತಮ್ಮ ಸಂತಸ ಹಂಚಿಕೊಂಡರು. ಆರ್ವಿಗೆ ಪ್ರಸ್ತುತ 7 ತಿಂಗಳಾಗಿದ್ದು 5 ತಿಂಗಳು ಇರುವಾಗಲೇ ಅವಳ ಎದುರು ಫಾಸ್ಟ್ ಕಾರ್ಡ್ಗಳನ್ನು ಹಿಡಿದು ಇವುಗಳಲ್ಲಿ ನಿರ್ದಿಷ್ಟ ವಸ್ತುಗಳನ್ನು ಗುರುತಿಸುವಂತೆ ಹೇಳಿದ್ರೆ ಕೈ ಬೆರಳಿನಲ್ಲಿ ತೋರಿಸುವ ಮೂಲಕ ಗುರುತಿಸುತ್ತಿದ್ದಳು. ಇದನ್ನ ಗಮನಿಸಿದ ಪೋಷಕರು ಆಕೆಯ ಪ್ರತಿಭೆಯನ್ನ ಗುರುತಿಸಿ ವಿಡಿಯೋ ಮಾಡಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಕಳುಹಿಸಿಕೊಟ್ಟಿದ್ದರು. ಇದನ್ನು ಪರಿಶೀಲಿಸಿದ ಸಂಸ್ಥೆ ವರ್ಲ್ಡ್ ರೆಕಾರ್ಡ್ ಆಗಿ ಪರಿಗಣಿಸಿ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಎಂದು ಹೇಳಿದರು. ಎಳೆಯ ವಯಸ್ಸಿನಲ್ಲಿ ಅಗಾಧ ಜ್ಞಾನಶಕ್ತಿ ಹೊಂದಿರುವ ಮಗಳನ್ನ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದರು. 5 ಮಂತ್ಸ್ಗೆ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಹಾಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಿಂದ 1 ಮಿನಿಟ್ಗೆ 8 ಫ್ರೂಟ್ಸ್ನ ಐಡೆಂಟಿಫೈ ಮಾಡ್ತಾಳೆ ಅಂತ ವರ್ಲ್ಡ್ ರೆಕಾರ್ಡ್ ಆಗಿದೆ. ಹಾಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಿಂದ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತ ಅವಾರ್ಡ್ ಸಿಕ್ಕಿದೆ.
ನಂದು ಮುಡಿಗೆರೆ ಮುಡಿಗೆರೆ ಹತ್ರ ಬೈದುಳ್ಳಿ ಅಂತ, ಇವ್ರದ್ದು ಚನ್ನಪಟ್ಟಣ ಹಾಸನ. ನಾನಿರೋದು ಆರ್ಮಿಲಿ, ಲ್ಯಾಂಡ್ ಆರ್ಮಿ. ಆರ್ಮಿ ಭೂಸೇನೆ. ಏನು ವಿಶೇಷತೆ ಏನು ಹೇಳಿ? 125 ಅಬೋವ್ ಫ್ಲ್ಯಾಶ್ ಕಾರ್ಡ್ಸ್ನ ಐಡೆಂಟಿಫೈ ಮಾಡಿದ್ಲು 5 ಮಂತ್ಸ್ಗೆ. ಅದರಲ್ಲಿ ಬರ್ಡ್ಸ್, ಅನಿಮಲ್ಸು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಸರ್ಫೇಸಿ ಕಾಯ್ದೆಯಡಿ ರೈತರ ಜಮೀನನ್ನ ಸ್ವಾಧೀನ ಮಾಡುವ ಮೂಲಕ ಕೃಷಿಗೆ ಮರಣ ಶಾಸನ ಬರೆಯಲು ಹೊರಟಿರುವುದು ಖಂಡನೀಯ. ಇದರ ವಿರುದ್ಧ ನಾವೆಲ್ಲರೂ ಆನ್ಲೈನ್ ಮೂಲಕ ಹರಾಜು ಹಾಕಿರುವ ಭೂಮಿಯನ್ನ ಬಿಡದಂತೆ ಚಳುವಳಿ ರೂಪಿಸುವುದು ಅನಿವಾರ್ಯವಾಗಿದೆ ಎಂದು ರೈತಪರ ಹೋರಾಟಗಾರ್ತಿ ಚುಕ್ಕಿ ನಂಜುಂಡಸ್ವಾಮಿ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿಯಲ್ಲಿ ಕೃಷಿಕ ಇರಬಾರದು ಎಂದು ಹುನ್ನಾರ ಮಾಡಲಾಗುತ್ತಿದೆ. ಭೂಮಿ, ಬೀಜ, ರಸಗೊಬ್ಬರ ಸರ್ಫೇಸಿ ಕಾಯ್ದೆ ತರಲಾಗಿದೆ. ಇದು ಸೇರಿದಂತೆ ಹಲವು ಕಾರಣಗಳಿಂದ ಕೃಷಿ ಮಾಡುವವರ ಸಂಖ್ಯೆ ಇಂದು ಗಣನೀಯವಾಗಿ ಕುಸಿಯುತ್ತಿದೆ. ಈ ಮೊದಲು ಕಾಫಿ, ಏಲಕ್ಕಿ, ಮೆಣಸು ಈ ಕಾಯ್ದೆಯಡಿ ಬರಬಾರದು ಎಂದು ಹೇಳಲಾಗಿದ್ದು, ಇದೀಗ ಕಾಫಿ ಕೂಡ ಆಕ್ಟ್ ನಡಿ ಬರಲಿದೆ ಎಂದು ಹೈಕೋರ್ಟ್ ಹೇಳಿದೆ. ಈ ಬಗ್ಗೆ ಯಾರೊಬ್ಬರೂ ತಲೆಕೆಡಿಸಿಕೊಂಡಿಲ್ಲ. ಹಿರಿಯ ಮುಖಂಡ ಗಂಗಾಧರ್ ಮಾತನಾಡಿ, ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗುವವರೆಗೂ ಕೃಷಿ ಭೂಮಿಯನ್ನ ನೇರವಾಗಿ ಪರಭಾರೆ ಮಾಡುವ ಪದ್ಧತಿ ನಿಲ್ಲಬೇಕು. ಅಲ್ಲಿಯವರೆಗೂ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದ ಅವರು, 2002ರಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರ ಇದ್ದಾಗ ಜಾರಿಗೆ ಬಂದ ಕಾಯ್ದೆ ಅನುಷ್ಠಾನ ಆಗದಂತೆ ನೋಡಿಕೊಂಡಿದ್ದೆವು. ಆದ್ರೀಗ ಹಾಸನ ಜಿಲ್ಲೆಯಲ್ಲೇ ರೈತರ ಸಾಲಕ್ಕಾಗಿ ಅವರ ಮನೆಯನ್ನೇ ಈ ಟೆಂಡರ್ ಮೂಲಕ ಹರಾಜು ಮಾಡುವುದು ಕಾನೂನು ಬಾಹಿರ. ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಕೃಷಿ ವಲಯದಿಂದ ಈ ಕಾಯ್ದೆ ಹೊರಗಿಟ್ಟಿದ್ದರು. 2019ರಲ್ಲಿ ಮೋದಿ ಅವರು ಪ್ರಧಾನಿಯಾದ ನಂತರ ಮರು ಜಾರಿ ಮಾಡಿದರು. ಜಿಲ್ಲೆಯೊಂದರಲ್ಲೇ ಕೆನರಾ ಲೀಡ್ ಬ್ಯಾಂಕ್ ಬೇಲೂರು, ಆಲೂರು, ಸಕಲೇಶಪುರ ವ್ಯಾಪ್ತಿಯಲ್ಲಿ ಈ ಟೆಂಡರ್ ಮೂಲಕ ಹರಾಜು ಪ್ರಕ್ರಿಯೆ ಮಾಡಿ ಹಸ್ತಾಂತರ ಆಗಿದೆ. ಮಗನಿಗೆ ಸಾಲ ಕೊಡುತ್ತಿಲ್ಲ. ರೈತ ವಿರೋಧಿ ನೀತಿ ಕುತಂತ್ರದಿಂದ ಭಾರತ ಖಂಡದಲ್ಲಿ ನಡೆಯುತ್ತಿದೆ. ಡಿಸಿ, ಮಂತ್ರಿ ಮೊದಲಾದವರು ರೈತರ ಅಳಲಿಗೆ ಬದಲಾವಣೆ ತರಬೇಕು. ರಾಜ್ಯ ಕೇಂದ್ರ ನೆರವಿಗೆ ಬಾರದಿದ್ದರೆ ಕಾನೂನು ಭಂಗ ಚಳುವಳಿ ಹಮ್ಮಿಕೊಳ್ಳಲಾಗುತ್ತಿದೆ. ಮಧ್ಯವರ್ತಿಗಳನ್ನ ಸೇರಿಸಿಕೊಂಡು ಬ್ಯಾಂಕ್ನವರೇ ಸಾಲ ನೀಡಿ ವಸೂಲಿ ಮಾಡುತ್ತಿದ್ದಾರೆ. ಹಾಗೆಯೇ ಕಿವುಡರ ಹೆಸರಲ್ಲಿ ಸಾಲ ಕೊಟ್ಟು ವಸೂಲಿ ಆರೋಪಿಸಿದರು. ಇದೀಗ ಹಾಸನದಲ್ಲಿ 50 ಜನಕ್ಕೂ ಹೆಚ್ಚು ಜನ ಇದ್ದಾರೆ. ಬೇಲೂರು 108 ಜನರಿಗೆ ನೋಟಿಸ್ ನೀಡಲಾಗಿದೆ ಎಂದರು. ವಿಷಯವನ್ನ ಇವತ್ತು ಹಾಸನ ಜಿಲ್ಲೆಯ ಮೂಲಕ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಕೃಷಿ ಸಂಬಂಧಿತವಾದಂಥ ಹಣಕಾಸಿನ ಸಹಾಯಗಳನ್ನು ಪ್ರಾಥಮಿಕ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು, ಅದೇ ರೀತಿ ರಾಷ್ಟ್ರೀಕರಣ ಬ್ಯಾಂಕ್ಗಳ ಮೂಲಕ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಆರ್ಥಿಕ ಸಹಾಯ ಸಿಗ್ತಾ ಇದೆ. ಈವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರು, ಸುಂದರೇಶ್ ಮತ್ತು ರುದ್ರಪ್ಪನವ್ರ ಕಾಲದಲ್ಲಿ ಆಗಲಿಂದಲೂ ಕೂಡ ನಾವು ವೈಜ್ಞಾನಿಕ ಬೆಲೆ ಸಿಗೋವರೆಗೆ ರೈತನ ಸಾಲದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಎಲ್ಲ ಪತ್ರಿಕಾರ್ಥ ಗೆಳೆಯರಿಗೆ ಗೊತ್ತಿದೆ.
ಈಗ ಪ್ರಸ್ತುತವಾದಂಥ ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡ ಬಳ್ಳೂರು ಸ್ವಾಮಿ, ಅರೆಗಳ್ಳಿ ಮಂಜು, ಕಿರಣ್, ಬಳ್ಳೂರು ಸ್ವಾಮಿಗೌಡ ಮೊದಲಾದವರಿದ್ದರು. ಪ್ರವಾಸೋದ್ಯಮದ ಜೊತೆಗೆ ತಾಲೂಕಿನ ಗೌರವ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 2 ದಿನಗಳ ಹಿಂದೆ ತಾಲೂಕಿನ ಪಟ್ಲಾಬೆಟ್ಟ ಸಮೀಪ ಅಹಿತಕರ ಘಟನೆಯೊಂದು ನಡೆಯಬಾರದಿತ್ತು. ಪಟ್ಲಾಬೆಟ್ಟ ಸಮೀಪದ ಕೆಲವು ಯುವಕರು ತಮ್ಮ ಜೀವನ ಉಪಯೋಗಕ್ಕಾಗಿ ತಮ್ಮ ಸ್ವಂತ ವಾಹನದಲ್ಲಿ ಬಾಡಿಗೆಗೆ ಪ್ರವಾಸಿಗರನ್ನ ಬೆಟ್ಟಕ್ಕೆ ಕರೆದುಕೊಂಡು ಹೋಗುವ ಮೂಲಕ ತಮ್ಮ ಜೀವನವನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮೂಲದ ಕೆಲವು ಯುವಕರು ಬೈಕಿನಲ್ಲಿ ಬೆಟ್ಟ ಏರಲು ಮುಂದಾಗಿದ್ದು, ಇದು ಅಪಾಯಕಾರಿ ಬೈಕ್ ಅನ್ನು ನಿಲ್ಲಿಸಿ 4 ಚಕ್ರದಲ್ಲಿ ತೆರಳಲು ತಿಳಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಪ್ರವಾಸಿಗರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಈ ಘಟನೆಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಪಟ್ಲಾಬೆಟ್ಟ ಪರಿಸರದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಪ್ರವಾಸಿಗರು ವಾಹನದಲ್ಲಿ ಹೋಗುವುದು ಸೂಕ್ತವಲ್ಲದ ಕಾರಣ ಪ್ರವಾಸಿಗರು ಬೆಟ್ಟಕ್ಕೆ ನಡೆದುಕೊಂಡು ಹೋಗುವುದಕ್ಕೆ ಯಾವುದೇ ನಿರ್ಬಂಧವಿರುವುದಿಲ್ಲ. ಆದರೆ ತಮ್ಮ ಸ್ವಂತ ವಾಹನದಲ್ಲಿ ಹೋಗುವುದಕ್ಕೆ ಅವಕಾಶ ಇರುವುದಿಲ್ಲ. ಅಲ್ಲಿಗೆ ಬರುವ ಪ್ರವಾಸಿಗರು ಪ್ರಕೃತಿಯನ್ನ ನೋಡಿ ಆನಂದಿಸಬೇಕು. ಆದರೆ ಆನಂದದ ಹೆಸರಿನಲ್ಲಿ ಮೋಜು ಮಸ್ತಿ ಮಾಡಿ ಮದ್ಯದ ಬಾಟಲಿಗಳನ್ನು ಎಲ್ಲಿ ಬೇಕೆಂದರಲ್ಲಿ ಬಿಸಾಡುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ತಾಲೂಕಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಹಲವು ಪತ್ರ ವ್ಯವಹಾರ ಹಾಗೂ ಚರ್ಚೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸರ್ಕಾರದಿಂದ ಉತ್ತಮ ಪ್ರತಿಕ್ರಿಯೆ ಬರುವ ನಿರೀಕ್ಷೆ ಇದೆ. ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಹ ಚರ್ಚೆ ನಡೆಸಿದ್ದೇನೆ ಎಂದರು. ಬೆಟ್ಟದಲ್ಲಿ ಟೂರಿಸಂ ಅವ್ರಿಗೆ ಮೊನ್ನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ದಂಗೆ ಅವರು ಬೈಕಲ್ಲಿ ಬಂದು ಮೇಲ್ಗಡೆ ಹತ್ತಂತ ಸಂದರ್ಭದಲ್ಲಿ ಅಲ್ಲಿಂದ ಪಿಕಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅದು ಮೇಲ್ಗಡೆ ರಸ್ತೆ ತುಂಬಾ ಕಂಜೆಸ್ಟೆಡ್ ಇರೋದ್ರಿಂದ ಮತ್ತು ತುಂಬಾ ಗುಡ್ಗಾಡಿರೋದ್ರಿಂದ ಬೈಕಲ್ಲಿ ಹೋಗೋದು ಕೂಡ ಅದು ಅಷ್ಟೊಂದು ಒಳ್ಳೇದಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿ ಲೋಕಲ್ ಪಿಕಪ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೀವು ಮೇಲ್ಗಡೆ ಹೋಗ್ಬಾರ್ದು, ನಮ್ಮ ಪಿಕಪ್ ಅಲ್ಲೇ ಹೋಗ್ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಇಲ್ಲ ನಮ್ಮಿಷ್ಟ ನಾವು ಹೋಗ್ತೀವಿ ನೀವೇನು ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತಾಡಿದ್ದಾರೆ. ಇಬ್ಬರ ನಡುವೆ ವಾಗ್ವಾದ ಆಗಿ ಸ್ವಲ್ಪ ಗಲಾಟೆಗಳು ಕೂಡ ಆಗಿದೆ. ಏನಾಗುತ್ತೆ, ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಸಕಲೇಶಪುರ ಒಂದು ಪ್ರವಾಸಿ ತಾಣ ಅಂತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಒಳ್ಳೆ ನೈಸರ್ಗಿಕ ನೇಚರ್ ಇರೋದ್ರಿಂದ ಈ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ತೊಂದರೆ ಆಗಬಾರ್ದು. ಮತ್ತೆ ನಮ್ಮ ಪ್ರವಾಸಿ ತಾಣಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕಾಗಿರೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ನಾವು ಅರಣ್ಯ ಇಲಾಖೆ ಹಾಗೂ ಇವತ್ತು ಪ್ರವಾಸೋದ್ಯಮ ಇಲಾಖೆಯವ್ರನ್ನ ಕರೆದ್ಬಿಟ್ಟು ಚರ್ಚೆ ಮಾಡ್ತಾ ಇದೀವಿ. ನಾಳೆ ಅಲ್ಲಿ ಹೋಗ್ತಕ್ಕಂಥ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅವ್ರ ಜೀವಕ್ಕೂ ಕೂಡ ಯಾವುದೇ ರೀತಿ ಹಾನಿ ಆಗಬಾರ್ದು. ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ತಿಪ್ಪೇಸ್ವಾಮಿ, ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ವಲಯ ಅರಣ್ಯಾಧಿಕಾರಿಗಳಾದ ಶಿಲ್ಪಾ, ಜಯವಂತ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅರ್ಕಲ್ಗೂಡು ಪಟ್ಟಣದ ಮಾದೇಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜೂನ್ 29ರಂದು ಮಧ್ಯಾಹ್ನ 2 ಗಂಟೆಗೆ ಶಾಲಾ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಶಾಲೆಗೆ ಅಗತ್ಯವಿರುವ ಪರಿಕರಗಳನ್ನು ಕೊಡುಗೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಆರ್ ಜನಾರ್ದನ ಗುಪ್ತಾ ತಿಳಿಸಿದರು. ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 70 ವರ್ಷಗಳನ್ನು ಪೂರೈಸಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಓದಿ ಉನ್ನತ ಹುದ್ದೆ, ಇತರೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿ ಬದುಕು ಕಟ್ಟಿಕೊಂಡಿದ್ದಾರೆ. ವಿದ್ಯೆ ನೀಡಿದ ಶಾಲೆ ಮತ್ತು ಗುರುಗಳನ್ನು ಗೌರವಿಸುವ ಕೆಲಸವನ್ನ ಕಳೆದ ವರ್ಷದಿಂದಲೂ ನಡೆಯುತ್ತಾ ಬಂದಿದೆ. ಈ ಬಾರಿ ವಿನೂತನವಾಗಿ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಉತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳು ನಿವೃತ್ತಿ ಹೊಂದುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವರಾಜ್, ಬೆಂಗಳೂರು ಸಿಐಡಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿ ರಫೀಕ್ ಅಹಮದ್ ಅವರನ್ನ ಗೌರವಿಸುವ ಕೆಲಸ ಈ ಬಾರಿ ಹಮ್ಮಿಕೊಳ್ಳಲಾಗಿದೆ. ಇದು ಹಳೆಯ ವಿದ್ಯಾರ್ಥಿಗಳ ಕೊಡುಗೆಯಿಂದ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ನಾವು ತಮಗೆ ಗಮನಕ್ಕೆ ತರತಕ್ಕಂಥ ವಿಚಾರ, ದಿನಾಂಕ 29/6/2024 ಮಧ್ಯಾಹ್ನ 2 ಗಂಟೆಗೆ ಶನಿವಾರ ಮಾನ್ಯ ಶಾಸಕರಾದಂತಹ ಶ್ರೀ ಎ ಮಂಜೂರವರ ಘನ ಅಧ್ಯಕ್ಷತೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಇದರಲ್ಲಿ SLC ವಿದ್ಯಾರ್ಥಿಗಳಿಗೆ ಅವರಿಗೆ 3-4 ಜನ ನಮ್ಮಲ್ಲಿ ಈಗ ಆಯ್ಕೆಯಾಗಿದ್ದಾರೆ ಪ್ರತಿಭಾ ಪುರಸ್ಕಾರಕ್ಕೆ. SLCಯಲ್ಲಿ ಹೆಚ್ಚಿನ ಅಂಕ ಗಳಿಸಿರ್ತಕ್ಕಂಥವ್ರಿಗೆ ಮೊದಲನೇವರು ಕವನ, ನಳಿನಿ, ಲಿಖಿತ ಮತ್ತು ಸಂಜಿತ್ ಕುಮಾರ್. ಈ ಕವನ, ನಳಿನಿ, ಲಿಖಿತ ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಉತ್ತಮ ಅಂಕಗಳನ್ನು ಪಡೆದು ತೆರವಾಗಿರ್ತಕ್ಕಂಥವ್ರು SLCಯಲ್ಲಿ. ಕನ್ನಡ ಮಾಧ್ಯಮದಲ್ಲಿ ಸಂಜಿತ್ ಕುಮಾರ್ ಅನ್ನವರು ಉತ್ತಮ ಅಂಕಗಳನ್ನು ಗಳಿಸಿ ಇಲ್ಲಿ ತೆರಗಡೆ ಹೊಂದಿರ್ತಕ್ಕಂಥ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಕ್ರೀಡಾ ವಿಭಾಗದಲ್ಲಿ ಒಂದು ಸಾಧನೆ ಮಾಡಿದ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಪ್ರಜ್ಞಾ HP ಅವರೊಬ್ಬರು ಬರವಳ್ಳಿಯವರು, ಅವ್ರಿಗೂ ಸಹ ಈ ಒಂದು ಪುರಸ್ಕಾರವನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಯೋಚನೆ. ಇದರಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ.
ಸನ್ಮಾನ ಯಾರಿಗೆ? ಶ್ರೀ ರಫೀಕ್ ಅಹಮದ್. ಈ ಪತ್ರಿಕಾಗೋಷ್ಠಿಯಲ್ಲಿ ನೂತನ ಪದಾಧಿಕಾರಿಗಳು ಹಾಜರಿದ್ದರು. ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅತಿ ಶೀಘ್ರವಾಗಿ ಪರಿಹರಿಸುವ ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮವಾಗಿದ್ದು, ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ಎಚ್.ಡಿ. ಮಂಜು ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿರುವ ಸಮುದಾಯ ಭವನದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಲವು ಸಂದರ್ಭದಲ್ಲಿ ಸಾರ್ವಜನಿಕರು ಮಾಹಿತಿ ಕೊರತೆಯಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗುತ್ತದೆ. ಸಮಸ್ಯೆಗಳು ಅಣ್ಣ ತಮ್ಮಂದಿರಲ್ಲಿ ಆಸ್ತಿ ವ್ಯಾಜ್ಯವನ್ನು ಉಂಟು ಮಾಡುತ್ತದೆ. 100ಕ್ಕೆ 70 ಭಾಗದಷ್ಟು ಆಸ್ತಿಗಳು ಇನ್ನೂ ಕೂಡ ಪೌತಿಖಾತೆಗಳಾಗಿಲ್ಲ. ಆಸ್ತಿ ಭಾಗವಾಗದೆ ತಾತ ಮುತ್ತಾತನ ಹೆಸರಿನಲ್ಲೇ ಇರುವುದು, ಕುಟುಂಬದವರು ಒಟ್ಟಿಗೆ ಸೇರಿ ಪೌತಿಖಾತೆ ಮಾಡಿಸಿಕೊಳ್ಳದೇ ಇರುವುದು ಸೇರಿದಂತೆ ಇನ್ನು ಅನೇಕ ಕಾರಣಗಳಿಂದ ಹೆಚ್ಚು ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಮನಗೊಂಡು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿದ್ದು, ಕಾರ್ಯಕ್ರಮದ ಬಗ್ಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹವರು ಸಾರ್ವಜನಿಕರಿಗೆ ತಿಳಿಸಬೇಕಿತ್ತು. ಆದರೆ ಸ್ಥಳೀಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಕಾರ್ಯಕ್ರಮ ಹೆಚ್ಚು ಪ್ರಚಾರವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ನೀಡಿರುವ ಅಹವಾಲುಗಳನ್ನು ಇಲಾಖಾಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಶೀಘ್ರವೇ ಸ್ಪಂದಿಸಿ ಸಮಸ್ಯೆಗಳನ್ನು ನಿಯಮಾನುಸಾರ ಬಗೆಹರಿಸಲು ಮುಂದಾಗಬೇಕೆಂದು ಸೂಚಿಸಿದರು. ಯಾವುದೇ ಜಿಲ್ಲೆಯ ಸಾಮಾನ್ಯ ರೈತರು ಸಹ ಫೋನ್ ಮಾಡಿದ್ರೆ ಅನಾವಶ್ಯಕವಾಗಿ ತುಚ್ಚಲ್ಲ. ನಮಗೂ ಅಷ್ಟೇ ಇದು ಆಗದೇ ಕೆಲಸ ಆಗೋದೇ ಬನ್ನಿ ಪದೇ ಪದೇ ಬನ್ನಿಯನ್ನು ಬಳಸಿ ಕೆಲಸ ಮಾಡಲ್ಲ. ಹಾಗಾಗಿ ಇದು ಆಗೋದೇ ಅಂತ ಸರ್ ಇಲ್ಲ, ಇದು ಕಾನೂನಲ್ಲಿ ತೊಡಗಿದೆ ಆಗಲ್ಲ ಅಂತ ನೇರವಾಗಿ ಹೇಳಿದ್ರೆ ಅದು ಯಾತಕ್ಕೆ ಅಂತಂದ್ರೆ ಅಟ್ಲೀಸ್ಟ್ ಪದೇ ಪದೇ ನೆಂಡಸರಿ ಸುತ್ತಿಸಿ ಹೇಳೋದ್ರಿಂದ ಅದು ಆಗಲ್ಲ ಅಂತ ಸ್ವಲ್ಪ ಕೊನೆಗೆ ಅದಲ್ಲ ಮಾನಸಿಕವಾಗಿ ನಾವೇ ಅದಕ್ಕೆ ಹೊಂದ್ಕೊಂಡು ತಟಸ್ಥಾಗಬೇಕು. ಪದೇ ಪದೇ ಸುತ್ತ ಅದು ಅಲ್ಲಿ ನಮಗೆ ಬೇಸರ ಆಗೋದ್ರಿಂದ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ. ಇವತ್ತಿನ ಒಂದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆಗಿದೆ. ಜನಸ್ಪಂದನ ಸಭೆ ಅನ್ನೋದು ಸರ್ಕಾರದ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ಜನರ ಸಮಸ್ಯೆಗಳ ಸಂಪೂರ್ಣವಾಗಿ ಆಲಿಸಿ ಒಂದು ನಿರ್ದಿಷ್ಟವಾದ ತಂತ್ರಾಂಶದಲ್ಲಿ ಆ ಅರ್ಜಿಯ ನೋಂದಣಿ ಮಾಡಿಕೊಂಡು ಅದು ಕಾನೂನಾತ್ಮಕವಾಗಿ ಇದ್ದ ಸಂದರ್ಭದಲ್ಲಿ ನಿರ್ದಿಷ್ಟ ಕಾಲಮಿತಿಯೊಳಗಡೆ ಆ ಒಂದು ತಮ್ಮ ಜನರ ಸಮಸ್ಯೆಗೆ ಪರಿಹಾರ ನೀಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಒಂದು ವೇಳೆ ತಾವು ಕೊಟ್ಟಂತ ಅರ್ಜಿ ಕಾನೂನುಬದ್ಧವಾಗಿಲ್ಲ ಅಂದ್ರೂ ಸಹ ಜಿಲ್ಲಾಧಿಕಾರಿ ವೆಂಕಟೇಶ್ ಮಾತನಾಡಿ, ಸರ್ಕಾರದ ನಿರ್ದೇಶನದಂತೆ ಜನಸ್ಪಂದನ ಕಾರ್ಯಕ್ರಮವನ್ನು ಕಳೆದ ವರ್ಷದಿಂದಲೇ ಪ್ರಾರಂಭಿಸಲಾಗಿದ್ದು, ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜನರ ಸಮಸ್ಯೆಗಳನ್ನು ಪರಿಹರಿಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಜನರು ಸಲ್ಲಿಸಿದ ಅರ್ಜಿಗಳಿಗೆ ಅಲ್ಪಕಾಲದಲ್ಲಿಯೇ ಪರಿಹಾರ ಒದಗಿಸಲಾಗುವುದು ಅಲ್ಲದೆ, ತಾವು ಸಲ್ಲಿಸಿದ ಅರ್ಜಿಗಳ ಕುರಿತಂತೆ ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂಬುದನ್ನು ಜನರು ಆನ್ಲೈನ್ ಮೂಲಕ ಪರಿಶೀಲಿಸಲು ಅನುಕೂಲವಾಗುವಂತೆ IPGRSನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಇದರಿಂದ ಜನರು ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸುವುದರ ಜೊತೆಗೆ ಆನ್ಲೈನ್ ಮೂಲಕ ಪರಿಶೀಲಿಸಲು ಅನುಕೂಲ ಮಾಡಿಕೊಡಲಾಗುತ್ತಿದೆ ಎಂದು ತಿಳಿಸಿದರು. ಮಳೆ ಬರಬೇಕಾಗಿತ್ತು, ಅಷ್ಟು ಪ್ರಮಾಣದ ಮಳೆ ಬರ್ತಾ ಇದೆ. ಸೊ ಈ ಮುಂದಿನ ದಿನಗಳು ಕೂಡ ಒಳ್ಳೆಯದಾಗಿ ಮಳೆ ಬರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ವಿಶೇಷವಾಗಿ ಈ ವರ್ಷದಲ್ಲಿ ಈಗ ಕ್ರಾಪ್ ಇನ್ಸೂರೆನ್ಸ್ ಮತ್ತೆ ಕ್ರಾಪ್ ಸರ್ವೆ ನಡೀತಾ ಇದೆ. ಎಲ್ಲ ರೈತರು ಕೂಡ ಜುಲೈ 17ನೇ ತಾರೀಕು ಕ್ರಾಪ್ ಇನ್ಸೂರೆನ್ಸ್ ಅಂದ್ರೆ ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಲಿಕ್ಕೆ ಜುಲೈ 17ನೇ ತಾರೀಕು ಕಡೆಯ ದಿನಾಂಕ ಇದೆ. ಹಾಗಾಗಿ ನೀವೆಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಬ್ಯಾಂಕ್ಗಳಲ್ಲಿ, PSCಗಳಲ್ಲಿ ಕೂಡ ನಾವು ಕ್ರಾಪ್ ಇನ್ಸೂರೆನ್ಸ್ಗೆ ನೋಂದಣಿ ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವುದು ಭೂ ವ್ಯಾಜ್ಯಗಳಿರುತ್ತೆ ಆ ಭೂ ವ್ಯಾಜ್ಯಗಳನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ನಿಮ್ಮ ಎಲ್ಲ RTCಗಳಿಗೆ ಆಧಾರ್ ಅನ್ನ ಜೋಡಣೆ ಮಾಡುವಂತೆ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗಾಗಿ ಅದಕ್ಕೆ ತಾವೆಲ್ಲ ಸಹಕರಿಸಬೇಕು. ನಮ್ಮ ಎಲ್ಲಾ ವಿಲೇಜ್ ಅಕೌಂಟೆಂಟ್ಗಳಿಗೆ, ಗ್ರಾಮ ಆಡಳಿತಾಧಿಕಾರಿಗಳಿಗೆ ತಾವು ತಮ್ಮ ಜಮೀನಿಗೆ ಸಂಬಂಧಪಟ್ಟಂತ ಆಧಾರ್ ನಂಬರ್ನ ಸೀಡಿಂಗ್ ಮಾಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಒಂದು ರಕ್ಷಣೆ ಅಥವಾ ಪ್ರೊಟೆಕ್ಷನ್ ಸಿಗುತ್ತೆ. ಯಾರು ಕೂಡ ಫೋರ್ಜರಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಡಿವೈಎಸ್ಪಿ ಸುಮೇತ್, ಉಪವಿಭಾಗಾಧಿಕಾರಿ ಎಂಎಲ್ ನಂದೀಶ್, ತಹಶೀಲ್ದಾರ್ ನಿಸರ್ಗಪ್ರಿಯ, ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಸತೀಶ್, ಬೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ ಪ್ರಸಾದ್ ಸೇರಿದಂತೆ ಇತರರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಈ ಬಾರಿಯ ಲೋಕಸಭಾ ಹಾಗೂ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಿಗೆ 2 ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಮತ ನೀಡಿಸುವಲ್ಲಿ ಯಶಸ್ವಿಯಾಗಿದ್ದು, ಅವರಿಗೆ ಧನ್ಯವಾದ ತಿಳಿಸುತ್ತೇನೆಂದು ಟಿ.ನರಸೀಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ಅಶ್ವಿನ್ ಕುಮಾರ್ ತಿಳಿಸಿದರು. ಟಿ.ನರಸೀಪುರ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2 ಪಕ್ಷಗಳ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ನಾಯಕರ ಆಶೀರ್ವಾದ ಬೆಂಬಲದೊಂದಿಗೆ ಎಂಎಲ್ಸಿ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಗಳಿಸಿದ್ದೇವೆ ಎಂದ ಅವರು, ಈ ಸಂದರ್ಭದಲ್ಲಿ ನೂತನವಾಗಿ ಸಂಸದ ಸ್ಥಾನಕ್ಕೆ ಆಯ್ಕೆಯಾದ ಸುನಿಲ್ ಬೋಸ್ ರವರನ್ನು ಅಭಿನಂದಿಸುವುದಾಗಿ ತಿಳಿಸಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಚುನಾವಣೆ ಆದ ನಂತರ ಏನು MP ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರ
ಚಾಮರಾಜನಗರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇವತ್ತು ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಆದಷ್ಟು ನಮ್ಮ ತಾಲೂಕಿನಲ್ಲಿ ನಾವು ನಮ್ಮದ ಆದಂತಹ ಛಾಪನ್ನು ಮೂಡಿಸಿರೋದಕ್ಕೆ ಮೊದಲನೇದಾಗಿ BJP ಮತ್ತು JDS ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭೂತಪೂರ್ವವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಯಾಕೆಂತಂದರೆ ಇವತ್ತು ಈ ಕ್ಷೇತ್ರ ಒಬ್ಬ ಪ್ರಭಾವಿ ಸಚಿವರಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಕಾರ್ಯಕರ್ತರ ಮುಖಂಡಗಳು ಒಂದು ಒಳ್ಳೆಯ ಉತ್ತಮವಾದ ಫಲಿತಾಂಶ ನಮ್ಮ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಎರಡೂ ಕಾರ್ಯಕರ್ತರಿಗೆ, ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಮುಖಂಡರು ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ರೇವಣ್ಣ ಮಾತನಾಡಿ, ಪಕ್ಷ ಯಾವುದೇ ಇರಲಿ ಜನತೆಯ ತೀರ್ಪನ್ನು ಗೌರವಿಸಲೇಬೇಕು. ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ದಿವಂಗತ ಮಾಜಿ ಸಂಸದರುಗಳಾದ ಆರ್ ಧ್ರುವನಾರಾಯಣ್ ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ರವರುಗಳು ಪ್ರತಿನಿಧಿಸಿ ಆಯ್ಕೆಯಾಗಿ ಉತ್ತಮ ಹೆಸರು ಪಡೆದಿದ್ದರು. ಅಂತಹ ಕ್ಷೇತ್ರದಲ್ಲಿ ಸುನೀಲ್ ಬೋಸ್ ರವರು ನೂತನವಾಗಿ ಆಯ್ಕೆಗೊಂಡಿದ್ದಾರೆ. ನಂಜುಂಡಪ್ಪರವರ ವರದಿಯ ಪ್ರಕಾರ ಚಾಮರಾಜನಗರ ಹಿಂದುಳಿದ ಕ್ಷೇತ್ರವಾಗಿದ್ದು ಅದನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯಬೇಕೆಂದು ಸಲಹೆ ನೀಡಿದರು. ಪದವಿ ಚುನಾವಣೆ ಸಮಯದಲ್ಲೂ ಕೂಡ ನಮ್ಮ ಅಶ್ವಿನ್ ಕುಮಾರ್ ಅವರು, ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವರು ಎಲ್ಲರೂ ಸೇರಿ ಹೋರಾಟ ಮಾಡೋದ್ರ ಫಲವಾಗಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ವೃಂದವರು ಬಹಳ ಪ್ರಬುದ್ಧತೆಯಿಂದ ಅವರ ಇದನ್ನು ತೋರಿಸಿ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದಲ್ಲದೆ ಈಗ ನಮಗೊಂದು ಖುಷಿಯ ವಿಚಾರ ಅಂದರೆ ಪಕ್ಷ ಯಾವುದೇ ಇರಲಿ ಜನರ ಮ್ಯಾಂಡೇಟ್ನ ನಾವು ಒಪ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ಏನು ನಮ್ಮ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಧ್ರುವನಾರಾಯಣ ಸಾಹೇಬರು ರೆಪ್ರೆಸೆಂಟ್ ಮಾಡ್ತಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಶ್ರೀಯುತ ಸುನೀಲ್ ಬೋಸ್ರವರು ಅವರ ಜನ ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ, ಏನು ಚಾಮರಾಜನಗರ ವ್ಯಾಪ್ತಿನಲ್ಲಿ ಹಿಂದುಳಿದ ಜಿಲ್ಲೆ ಅಂತ ನಂಜುಂಡಪ್ಪ ವರದಿ ಇದೆ, ಆ ಭಾಗದಲ್ಲಿ ಇರತಕ್ಕಂಥ ಅನೇಕ ಸಮಸ್ಯೆಗಳಿದೆ, ಜನರಿಗೆ ಉದ್ಯೋಗ. ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ನದಿಯ ಬಲೆಗೆ ಸಿಕ್ಕಿ ನೆರಳಾಡುತ್ತಿದ್ದ ಹೆಬ್ಬಾವನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರ ತಾಲೂಕಿನ ಮಾವಿನ ಕುರ್ವ ಗ್ರಾಮದಲ್ಲಿ ಮಂಗಳವಾರ ನಡೆದಿದೆ. ಗ್ರಾಮದ ಗುಳಿಬೆಲೆ ಊರಿನ ನದಿಯ ತೀರದಲ್ಲಿ ಬಲೆಗೆ ಸಿಕ್ಕಿ ಒದ್ದಾಡುತ್ತಿದ್ದ ಹೆಬ್ಬಾವೊಂದನ್ನ ಅದೇ ಊರಿನ ಅಲೋಶಿಯಸ್ ಆಂಟೋನ್ ಲೋಪಿಸ್ ಎಂಬುವರು ತಕ್ಷಣವೇ ಓರುಗಪ್ರಿಯ ನಾಗರಾಜ್ ವಾಸುದೇವ್ ಶೇಟ್ ಹಾಗೂ ಅವರ ಮಿತ್ರರ ಸಹಾಯದೊಂದಿಗೆ ಹೆಬ್ಬಾವನ್ನ ರಕ್ಷಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಹೆಬ್ಬಾವು ಸರಿಸುಮಾರು 6 ಅಡಿ ಉದ್ದ ಹಾಗೂ 5 ರಿಂದ 6 ಕೆಜಿ ಇರಬಹುದೆಂದು ಊಹಿಸಲಾಗಿದೆ. ನಾಗರಾಜ್ ವಾಸುದೇವ್ ಶೇಟ್ ಸುಮಾರು 12 ವರ್ಷಗಳಿಂದ ಈ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು, ಸುಮಾರು 10,000ಕ್ಕೂ ಹೆಚ್ಚು ನಾಗರ ಹಾಗೂ 500ಕ್ಕೂ ಹೆಚ್ಚು ಹೆಬ್ಬಾವುಗಳು, 75ಕ್ಕಿಂತ ಹೆಚ್ಚು ಕಿಂಗ್ ಕೋಬ್ರಾಗಳನ್ನು ಹಿಡಿದು ಸ್ಥಳೀಯ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಇವರ ಈ ಸಾಹಸಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ರೂಪ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನೀಟ್ ಪ್ರವೇಶಾತಿ ಪರೀಕ್ಷೆಯಲ್ಲಿ ಆದ ಅವ್ಯವಹಾರದ ವಿರುದ್ಧ ಉಡುಪಿ ಮತ್ತು ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಎನ್ಎಸ್ಯುಐ ಐವೈಸಿ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಂಗಳವಾರ ಉಡುಪಿಯ ಅಜ್ಜುರ ಕಾಡಿನ ಹುತಾತ್ಮರ ಸ್ಮಾರಕದ ಎದುರು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಕಿಶನ್ ಹೆಗ್ಡೆ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಖ್ಯಾತ ಶೆಟ್ಟಿ, ಹಿರಿಯ ಕಾಂಗ್ರೆಸ್ ಮುಖಂಡರುಗಳಾದ ಮಹಾಬಲ ಕುಂದರ್, ಅಣ್ಣಯ್ಯ ಶೇರಿಗಾರ್ ಸೇರಿದಂತೆ ಇತರರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪ್ರಸಿದ್ಧ ಪುರಾಣ ಕ್ಷೇತ್ರದಲ್ಲಿ ಒಂದಾದ ಇಡಗುಂಜಿ ಮಹಾಗಣಪತಿ ದೇವಸ್ಥಾನದಲ್ಲಿ ಮಂಗಳವಾರ ಅಂಗಾರಿಕಾ ಸಂಕಷ್ಟಿ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು. ಬೆಳಗಿನ ಜಾವ 5:30ರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನ ಪಡೆದರು. ದೇವಸ್ಥಾನದಲ್ಲಿ ಸಾಮೂಹಿಕ ಗಣಹೋಮ, ತಿಲಹೋಮ, ಮೋದಕ ಹೋಮ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಕಥೆ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಲಿನ ದರ ಹೆಚ್ಚಾಗಿಲ್ಲ, ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗಿದೆ. ಹೆಚ್ಚಾಗಿರೋ ಹಾಲನ್ನ ನಾನೇನು ಚೆಲ್ಲೋಕಾಗುತ್ತಾ? ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಮೊದಲ ಕೇಸ್ನಲ್ಲೇ ಪ್ರಜ್ವಲ್ ರೇವಣ್ಣಗೆ ಶಾಕ್, ಹೊಳೆನರಸೀಪುರ ಪ್ರಕರಣದ ಜಾಮೀನು ಅರ್ಜಿ ವಜಾ, ಹೈ ಟೆನ್ಷನ್ನಲ್ಲಿ ಮಾಜಿ ಸಂಸದ. ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಮದ್ಯಪಾನದ ಮೋಜು ಮಸ್ತಿಗೆ ಬ್ರೇಕ್, ತಾಲೂಕಿನ ಗೌರವ ಉಳಿವಿಗೆ ಎಲ್ಲರ ಸಹಕಾರ ಅಗತ್ಯ, ಶಾಸಕ ಸಿಮೆಂಟ್ ಮಂಜು ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಲೋ ನಂಜ, ಅದ್ಯಾಕ್ಲ ನೆನ್ನೆ ಹಂಗೆ ಬುರ್ಬುರ್ನೆ ಓಡ್ತಾ ಇದ್ದಲ್ಲ, ನಾನು ಅಷ್ಟು ಕರೆದ್ರೂ ಕೇಳಿಸ್ಕೊಳ್ದಂಗೆ ಎಂತ ಪಾರ್ಟಿ ಮಿಸ್ ಮಾಡ್ಕೊಂಬಿಟ್ಟಲ್ಲ, ಬರ್ಬೇಕಿತ್ತು ಕಣ್ಲ.
ಮಾಡಿದ ಪಾರ್ಟಿ ಮತ್ ರಾತ್ರಿನೂ ನೆಟ್ಟಿಗೆ ಮನೆಗೆ ಹೋಗಿ ಮಲಗಿದ್ಯಾ? ವಾಸನೆ ಬರ್ತಾ ಇಲ್ಲ ಏನ್ಲ ನೀರು ಬಿಡ್ತಿದ್ಯಲ್ಲ ನಂತವೇ? ಪಾರ್ಟಿ ಅಂದ್ಬಿಟ್ರೆ ಬರೇ ಎಣ್ಣೆ ಹೊಡೆಯೋ ಪಾರ್ಟಿ ಅನ್ಕೊಂಬಿಟ್ಲಾ? ಟೀ ಪಾರ್ಟಿ ಕಂಡ್ಲಾ, ಟೀ ಪಾರ್ಟಿ. ಪಂಚಾಯತಿ ಪರಮ ಎಲ್ರಿಗೂ ಫುಲ್ ಗ್ಲಾಸ್ ಟೀ ಕೊಡ್ಸಕಂಡ್ಲಾ. ಬೋಂಡನುವೆ ಏನ್ ಚೆನ್ನಾಗಿತ್ತು ಬುಡ್ಲಾ. ಅದ್ಯಾವ ಗುಸಿಗಪ್ಪ ಪರಮ ಪಾರ್ಟಿ ಕೊಟ್ಟಿದ್ದು? ಎಲೆಕ್ಷನ್ಗೆ 2 ಎಕರೆ ಮಾರ್ದ, ಇನ್ನು ಅಧ್ಯಕ್ಷ ಆಯ್ತೀನಿ ಅಂತ 2 ಎಕರೆ ಹಣ ಮಡಗಿ ಸಪ್ತಾಗವನೆ. ಈಗೆಂತದ್ಲ ಅವನಿಗೆ ಪವರ್ ಬಂದಿರೋದು? ಮತ್ತೇನಾರ ಕಿರಿಕ್ ಶುರು ಮಾಡ್ತಾನೆ ಇಲ್ಲ? ಮಾಡಿ ಬಿಡ್ಲ, ಏನೇ ಆಗ್ಲಿ ನಮಗೆ ಲಾಭವೇ. ಅದ್ಯಾವುದಕ್ಕೂ ಅಲ್ಲ ಕಣ್ಲ ಪಾರ್ಟಿ. ನಮ್ಮ ಪಟೇಲ್ರು ಪಾರ್ಲಿಮೆಂಟಲ್ಲಿ ಪ್ರಮಾಣ ವಚನ ತಗೊಂಡ್ರಲ್ಲ, ಆ ಖುಷಿಗಂತೆ ಪರಮಂಗೆ ಖುಷಿ ಆಗ್ಲೇಬೇಕು ಬುಡ್ಲ. ಅವನು ಮೊದಲೇ ಕನ್ನಡದ ಅಭಿಮಾನಿ ಅಲ್ವಲ್ಲ? ಪಟೇಲ್ರು ಕನ್ನಡದಲ್ಲಿ ಪ್ರಮಾಣ ಓದ್ತಿದ್ದಂಗೆ ಇವನಿಗೆ ಆನಂದ ಖುಷಿ ತಡ್ಕೊಳಕ್ಕಾಗಿಲ್ಲ. ಅಲ್ಲ ಕಳ್ಳ, ನೀನುವೇ ಬುದ್ಧಿವಂತ ಆಗಿ ಪರ್ಮನ್ ಮಾತು ಕೇಳಕ ಬಂದಿದೀಯಲ್ಲ. ಕನ್ನಡದಲ್ಲಿ ಪ್ರಮಾಣ ಎಲ್ಲರಂಗೂ ನಂಗೆ ಖುಷಿನೇ, ಆದ್ರೆ ಅವನ ಖುಷಿಯ ಕಾರಣನೇ ಬೇರೆ ಇರ್ತ ಕಣ್ಣ. ನಮ್ಮ ಪರ್ಮನಂಗೆ ಸುಮಾರು ಜನ ಕಾಯ್ತಾ ಇದ್ರು ಕಳ್ಳ, ಕಾಯ್ತಾ ಇದ್ರು ಪಟೇಲ್ರು ಪ್ರಮಾಣ ತಗೊಳ್ಳಿ ಆಮೇಲೆ ನಮ್ಮ ಆಟ ಶುರು ಮಾಡೋಣ ಅಂತ. ಒಂದೇ ಕಡೆ ಆಟ ನೋಡಿ ಎಲ್ಲರೂ ಕೈ ಸೋದೋಗಿದ್ದು ಕಳ್ಳ. ಈಗ ನೋಡ್ಲಾ ಹೆಂಗ್ ಚಿಕ್ಕದವೆ ಅಂತ. ಅಲ ನಂಜ ಅದೇನು ಹೇಳ್ಬಿಟ್ಲಾ, ದಿಟ್ಬೇಕಣ್ಣ. ಟಿವಿನಲ್ಲಿ ಒಡಕತಾವಲ್ಲ ಅವಕ್ಕೆ ಒಡೆದಿಲ್ಲ ಬುಡ್ಲ. ಈ ಇಸ್ಯ ಉರಿಯ ಸೂರ್ಯ ಪರಮಾತ್ಮನೇ ಸಂಜೆ ಆಗುತ್ತಲೇ ಗೂಡು ಸೇರ್ಕತಾನೆ. ಇನ್ನ ಈ ಮನ್ಸ ಯಾವ ಲೆಕ್ಕನ್ಲ? ಎಲ್ಲಾರ್ಗೂ ಒಂದು ಕಾಲ ಕೂಡ್ ಬಂದೇ ಬರ್ತದೆ ಕಣ್ಲ, ಕಾಯ್ಬೇಕು. ಎಲ್ಲ ಕಾಲ್ಮೈಮೆ ನಡ್ಲ. ಇದ್ರಲ್ಲಿ ನಂಗೂ ನಿಂಗೂ ಎಂತದ್ಲ ಲಾಭ? ಕೂಲಿಗೆ ಹೋಗ್ಬೇಕು, ಎಣ್ಣೆ ಹಾಕೊಂಡು ತಣ್ಣಗುಂಡು ಮನಿಕಬೇಕು. ನಡಿ ನಾವಿಬ್ರೆ ಟೀ ಪಾರ್ಟಿ ಮಾಡೋಣ. ಕಳ್ಳ, ನನ್ನಂಗೆ ನಿನ್ನಂಗೆ ಎಣ್ಣೆ ಹಾಕೊಂಡು ಮನಿಕಂಡ ನಮ್ ಬದುಕ್ನ ಇನ್ನೊಬ್ಬರಿಗೆ ಹಾಳಾಗ್ ಬಿಟ್ಬಿಟ್ಟಿದೀವಿ ಕಳ್ಳ. ಇನ್ನ ಹಂಗ ಆಗ್ಬಾರ್ದು ಕಳ್ಳ. ಹೊಟ್ಟೆ ಎಣ್ಣೆ ಹಾಕೊಳ್ಳದ ಕಣ್ಣಿಗೆ ಬುಡ್ಕೊಂಡು ನಮ್ಮ ನಾಳರು ಏನ್ ಮಾಡ್ತಾವ್ರೆ ನೋಡ್ಬೇಕಲ್ಲ, ಕಾಯ್ಬೇಕು. ಆಗ ಅವರು ಹಾಳಾಗಕ್ಕಿಲ್ಲ, ನಾವು ಹಾಳಾಗಕ್ಕಿಲ್ಲ, ದೇಶ ಚೆನ್ನಾಗಿರ್ತದೆ. ಏನಂತೀರ? ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE class 10th board results have been out 2 days before. Our school has given the best results at board level of class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels.
98% was the highest percentage, 96.8% was the second topper, and 95.8 was the third topper, including practice sessions continuously we have taken up, and we brought teachers, the excellent teaching fraternity from outside, and winter classes were conducted, and beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents, who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.